ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ಆ ತಾಟಕೇಶ್ವರಿ ಇಷ್ಟು ಬೇಗ ಬಿಟ್ಬಿಟ್ಲ ನಿನ್ನ? ಪಕ್ಕ ನಾನು ಹೋದ್ಮೇಲೆ ಜಾಸ್ತಿ ಕೆಲಸ ಕೊಟ್ಟಿರ್ತಾಳಲ್ಲ ಅವಳು. ನಮಗೆ ಮುಂಚೆಯಿಂದ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಹೋಗ್ಲಿ ಬಿಡ. ನೀನಷ್ಟು ಒಳ್ಳೆ ಬುದ್ಧಿ ನನಗಿಲ್ಲ ಬಿಡು. ಸಿಹಿ ಊಟ ಮಾಡಿದ್ಲಾ? ಮಾಡಿದ್ಲು. ಆಲ್ಸೋ ಸಿಹಿ ಇವತ್ತು ಅವಳ ಫ್ರೆಂಡ್ ಮನೆಗೆ ಹೋಗಿದ್ಲು ಕಣೆ. ರಾಮ್ ಮನೆಗಾ? ಓ ಓ ಓ ಕಾಮ್ ಡೌನ್. ರಾಮ್ ಸರ್ ಸಿಹಿನ ನೋಡ್ಬೇಕು ಅಂತ ಹೇಳಿ ಕಳ್ಸಿದಂತೆ. ಅದಕ್ಕೆ ಅಶೋಕು ಒಳ್ಳೆ ಸ್ಕೂಲಿಂದ ಪಿಕ್ ಮಾಡಿದ್ದಾರೆ. ಸೇಫ್ ಆಗಿ ಮನೆ ಕರ್ಕೊಂಡು ಹೋಗಿ ಈವ್ನಿಂಗ್ ಕರ್ಕೊಂಡ್ಬಂದು ಡ್ರಾಪ್ ಮಾಡೋದು. ಡೋಂಟ್ ವರಿ. ಬೆಳಗ್ಗೆಯಿಂದ ಕೇಳ್ತಾ ಇತ್ತು ನನ್ನ ಫ್ರೆಂಡ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ. ಈಗ ಅವಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಳೆ. ಫುಲ್ ನಿದ್ದೆ ಜೋರು. ಅಶೋಕ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಿಹಿನ ಸೇಫಾಗಿ ತಲುಪಿಸಿದ್ದಕ್ಕೆ. ಅವಳು ಒಂದೇ ಸಮನೆ ರಾಮ್ನ ನೋಡಬೇಕು ಅಂತ ಹೇಳ್ತಿತ್ತು, ನೀವೇ ಕರ್ಕೊಂಡು ಹೋದ್ರಂತೆ. ಸರ್, ಈಗ ರಾಮ್ ಹೇಗಿದ್ದಾರೆ? ಓಕೆನಾ? ಅವನು ಓಕೆ. ಸೀತಾ, ನಾನು ಹೇಳೋದನ್ನು ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಿಮಗೂ ಗೊತ್ತು, ನನಗೂ ಗೊತ್ತು, ನಿಮ್ಮ ಜೊತೆ ಸಿಹಿ ಜೊತೆ ರಾಮ್ ಎಷ್ಟು ಆರಾಮಾಗಿರ್ತಾನೆ ಅಂತ. ಒಳ್ಳೆ ಈಕ್ವೇಷನ್ ಇದೆ ಮೂವರಲ್ಲೂ, ನಿಜ ಅಲ್ವಾ? ನಿಜಾನೇ ಸರ್, ಆದರೆ ಗೀದ್ರೆ ಎಲ್ಲ ಬೇಡ ಪ್ಲೀಸ್. ಯಾಕೆ ರಿಸೈನ್ ಮಾಡಕ್ಕೆ ಹೋದ್ರಿ ನೀವು? ನೀವು ರಿಸೈನ್ ಮಾಡಿದ್ದೀರಾ ಅಂತ ಗೊತ್ತಾಗಿ ರಾಮ್ ಎಷ್ಟು ಬೇಜಾರು ಮಾಡ್ಕೊತಾನೆ ಅಂತ ನಿಮಗೆ ಗೊತ್ತಲ್ವಾ? ಈಗ ಕೇಳ್ತಿದ್ದೀನಿ ಅಂತ ಏನೋ ಅನ್ಕೋಬೇಡಿ. ರಿಸೈನ್ ಮಾಡೋವಂಥದ್ದು ಏನಾಯ್ತು ಸೀತಾ? ಎನಿ ಪ್ರಾಬ್ಲಮ್? ಏನೇ ಇದ್ರು ಲೆಟ್ ಸಾರ್ಟ್ ಇಟ್ ಔಟ್. ಪ್ಲೀಸ್ ನಿಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಿ. ಸರ್, ನಿಮ್ಮ ಹತ್ರ ಹೇಳಕ್ಕೇನು? ರಾಮ್ ಅವರು ನಮ್ಮ ಮನೆ ತಗೊಂಡ್ರು ಅಂತ ರೋಡರೆಲ್ಲ ಆಡ್ಕೋಬಾರ್ದು, ನನಗೆ ಸರಿ ಅನ್ಸಲ್ಲ. ಅದಕ್ಕೆ ಆ ಡಿಸಿಷನ್ ತಗೊಂಡೆ. ಆಗ ನನ್ಗೆ ಅದೇ ಸರಿ ಅನ್ಸಿತ್ತು. ಆದರೂ ನೀವು ಹೀಗೆ ಮಾಡಬಾರ್ದಾಗಿತ್ತು ಸೀತಾ. ನೋಡಿ, 3 ತಿಂಗಳು ನೋಟಿಸ್ ಪೀರಿಯಡ್ ಇದೆ. ಪ್ಲೀಸ್ ರೀಥಿಂಕ್ ಯುವರ್ ಡಿಸಿಷನ್. ನೀವು ಹೇಗಿದ್ದೀರಾ ರಾಮ್? I'm fine. Thank you. I will be coming to office
tomorrow. ಓಹ್ ಥ್ಯಾಂಕ್ ಗಾಡ್ ರಾಮ್ ಮೊದ್ಲಿನ ಥರ ಆಫೀಸಿಗೆ ಬರೋ ಥರ ಆಯ್ತಲ್ಲ. ಥ್ಯಾಂಕ್ ಯು ರಾಮ. ಆದರೆ ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. Oh my God. Is she saying sorry? ನನ್ನದು ಸಾರಿ ಕೇಳ್ತಿದ್ದಾರ? ಹಾಗಿದ್ರೆ ಅವತ್ತು ಸೀತಾ ಮಾತಾಡಿದಲ್ಲ ಸೀರಿಯಸ್ ಟಾಕ್ಸೇ ಅಲ್ಲ. ಎಸ್, ನನ್ನನ್ನು ನೋಡಕ್ಕೆ ಬಂದಾಗ ಸೀತಾ ಹೇಳ್ತಿದ್ರು, ಜನರು ಬಾಯಿ ಮುಚ್ಚಿಸ್ಬೇಕು ಅಂತ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ನೋಡಿದೆ ಅಂತ ಏನೋ. ಯಾ, ಐ ರಿಮೆಂಬರ್. ಹಂಗಿದ್ರೆ ಸೀತಾಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆಲ್ಲ ಹೇಳ್ಬೋದಲ್ವಾ? ಎಸ್, ಹೇಳ್ತೀನಿ. ಇನ್ನು ಲೇಟ್ ಮಾಡೋಕ್ಕಾಗಲ್ಲ. ಅಂಜು ಹೇಳಿದಾಗೆ ಬೇರೇನೂ ಮಾತಾಡಿದೆ. ಐ ವಿಲ್ ಜಸ್ಟ್ ಸೇ ಐ ಲವ್ ಯು, ಅಷ್ಟೇ. ಇದಕ್ಕೆ ಇನ್ನೇನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸೀತಾ ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಆ್ಯಂಡ್ ತಾತನೂ ಇದೇ ವಿಷಯ ಮಾತಾಡ್ತಿರ್ತಾರೆ. ಸೀತಾ ಡೆಫಿನೆಟ್ಲಿ ಒಪ್ಕೋತಾರೆ. ರಾಮ್ ನನ್ನಿಂದ ಎಷ್ಟು ದಿನ ನೋವು ಅನುಭವಿಸಿದ್ರು. ಆದರೆ ಈಗ ಆಫೀಸಿಗೆ ಅವರು ಮತ್ತೆ ಬರ್ತಿದ್ದಾರೆ. ಅವ್ರನ್ನ ಗುಣಪಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನಾನು ಏನೂ ಕೇಳ್ಕೊಳ್ಳಲ್ಲ ರಾಮ. ನೀನು ಅವ್ರನ್ನ ಚೆನ್ನಾಗಿಟ್ಟಿರು. ಅವ್ರಿಗೆ ಯಾವುದೇ ಥರ ಕಷ್ಟ ನೋವು ಕೊಡಬೇಡ ಪ್ಲೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.